ನಮಸ್ಕಾರ. ಮುಖ್ಯಾಂಶಗಳು. ಗ್ರಾಮ ಕೊಳಗೇರಿ ವಾಸಿಗಳು ಕೋವಿಡ್ ಪರೀಕ್ಷೆಗೆ ಮುಂದಾಗುವುದು ಅಗತ್ಯ. ಹೆಚ್ಚಿನ ಲಸಿಕೆ ಪೂರೈಸಲು ಕೇಂದ್ರಕ್ಕೆ ಮನವಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ದೇಶದಲ್ಲಿ ಕೊರೋನಾ ಪ್ರಕರಣಗಳ ಗಣನೀಯ ಇಳಿಕೆ. ಸೋಂಕು ಪರೀಕ್ಷೆ ಏರಿಕೆ. ಬ್ಲ್ಯಾಕ್ ಫಂಗಸ್ ನಿಯಂತ್ರಣಕ್ಕೆ ಆದ್ಯತೆ. ಕೇಂದ್ರ ಆರೋಗ್ಯ ಸಚಿವಾಲಯ. ಆರೋಗ್ಯ ಸಿಬ್ಬಂದಿ ಕೊರತೆ ನೀಗಿಸಲು ಸರ್ಕಾರದಿಂದ ಕ್ರಮ. ಮೂಲ ಸೌಕರ್ಯದೊಂದಿಗೆ ಮಾದರಿ ಚಿಕಿತ್ಸಾ ವ್ಯವಸ್ಥೆ. ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ಯಾಸ್ ಚಂಡಮಾರುತ ನಾಡಿದ್ದು ಒಡಿಶಾ, ಪಶ್ಚಿಮ ಬಂಗಾಳ ಕರಾವಳಿಗೆ ಅಪ್ಪಳಿಸುವ ಸಾಧ್ಯತೆ. ಆಯಾ ಕಟ್ಟಿನ ಪ್ರದೇಶಗಳಲ್ಲಿ ಕಟ್ಟೆಚ್ಚರ. ವಾರ್ತೆಗಳ ವಿವರ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಿರ್ವಹಿಸುತ್ತಿರುವ ದೊಮ್ಮಲೂರಿನ ಕೋವಿಡ್ ವಾರ್ ರೂಂಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಭೇಟಿ ನೀಡಿ ಸೌಲಭ್ಯ ಮತ್ತು ವಸ್ತುಸ್ಥಿತಿ ಪರಿಶೀಲನೆ ನಡೆಸಿದರು. ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ, ಗೋವಿಂದ ಕಾರಜೋಳ, ಸಂಸದ ಪಿಸಿ ಮೋಹನ್, ಶಾಸಕ ಎನ್ಎ ಹ್ಯಾರಿಸ್, ಸ್ಥಳೀಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೋವಿಡ್ ವಾರ್ ರೂಂನಲ್ಲಿ ಸೋಂಕಿತರಿಗೆ ದೊರೆಯುತ್ತಿರುವ ಚಿಕಿತ್ಸೆ ಗುಣಮಟ್ಟ, ಸವಲತ್ತುಗಳು ಮತ್ತು ಔಷಧ, ಆರೋಗ್ಯ ಪರಿಕರಗಳ ದಾಸ್ತಾನು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮುಖ್ಯಮಂತ್ರಿ ಮಾಹಿತಿ ಪಡೆದರು. ವಾರ್ ರೂಂ ಸಹಾಯವಾಣಿ ಮೂಲಕ ಜನರ ಸಮಸ್ಯೆ ಆಲಿಸಿ ಪರಿಹಾರ ಸೂಚಿಸಿದರು. ಬಳಿಕ ಮಾಧ್ಯಮಗಳೊಂದಿಗೆ ಆಕ್ಸಿಜನ್ ಬೆಡ್ಗಳ ಲಭ್ಯತೆ ಇದ್ದು ಐಸಿಯು ಬೆಡ್ಗಳ ಅಗತ್ಯತೆಗೆ ಪೂರಕವಾಗಿ ವ್ಯವಸ್ಥೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಬಿಬಿಎಂಪಿ ವ್ಯಾಪ್ತಿಯ 28 ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ 3,000 ಹಾಸಿಗೆಗಳ ವ್ಯವಸ್ಥೆ ಇದೆ. ಆ ಪೈಕಿ 1,000 ಆಮ್ಲಜನಕ ಬೆಡ್ಗಳಿವೆ. ಗ್ರಾಮೀಣ ಪ್ರದೇಶಗಳು ಹಾಗೂ ಕೊಳಗೇರಿ ವಾಸಿಗಳು ಕಡ್ಡಾಯವಾಗಿ ಕೋವಿಡ್ ಪರೀಕ್ಷೆಗೆ ಮುಂದಾಗಬೇಕು. ಸೋಂಕಿತರಿಗೆ ಕೇರ್ ಸೆಂಟರ್ಗಳಲ್ಲಿ ಊಟ, ವಸತಿ ಸೇರಿ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಆರೋಗ್ಯ ಸೇವೆಗಳಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಕೈಗೊಳ್ಳಲಾಗಿದೆ. ರಾಜ್ಯದಲ್ಲಿ ಲಸಿಕೆ ಕೊರತೆ ಇದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಸಿಕೆ ಪೂರೈಕೆ ಮಾಡಲು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಶೀಘ್ರ ಈ ಸಮಸ್ಯೆ ಬಗೆಹರಿಯಲಿದೆ ಎಂದು ತಿಳಿಸಿದರು. ಚಿಕ್ಕ ಮನೆಯಲ್ಲಿ ವಾಸ ಮಾಡುತ್ತಿರುವಂಥವರು ಕಡ್ಡಾಯವಾಗಿ ಕೋವಿಡ್ ಸೆಂಟರ್ಗೆ ಬರಲು ಸೂಚನೆ ನೀಡಿದ್ದೇವೆ. ಅಲ್ಲಿ ಊಟ ಇತರೆ ಎಲ್ಲ ವ್ಯವಸ್ಥೆಗಳನ್ನು ಡಾಕ್ಟ್ರು ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಅದಕ್ಕೋಸ್ಕರ ಚಿಕ್ಕ ಮನೆಗಳಲ್ಲಿ ಇದ್ದು ಆರೋಗ್ಯ ಹಾಳು ಮಾಡಿಕೊಳ್ಳೋಕ್ಕಿಂತ ಇದನ್ನು ಸೂಚನೆಯನ್ನು ಪಾಲಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಕೆಲವು ಕೋವಿಡ್ ಕೇರ್ ಸೆಂಟರನ್ನು L2 ಸೆಂಟರ್ ಆಗಿ ಪರಿವರ್ತನೆ ಮಾಡಿದ್ದೇವೆ. ಹೆಚ್ಚಿನ ಸೌಲಭ್ಯಗಳು ಸಿಗಬೇಕು ಅನ್ನೋ ದೃಷ್ಟಿಯಿಂದ ಒಟ್ಟಾರೆ ನಮ್ಮೆಲ್ಲ ಅಧಿಕಾರಿಗಳು ಉಳಿದೆಲ್ಲರೂ ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಈ ಕೋವಿಡ್ಗೆ ಸುತ್ತಾದಂಥವ್ರಿಗೆ ತತ್ಕ್ಷಣ ಹೆಚ್ಚಿನ ಅನುಕೂಲತೆಗಳಾಗಿ ಅವರು ಆರೋಗ್ಯವಂತರಾಗಿ ಹೊರಬರಬೇಕು ಅನ್ನೋದು ನಮ್ಮ ಅಪೇಕ್ಷೆ. ದೇವರದಯಿಂದ ಕರೋನಾ ನಿರಂತರವಾಗಿ ಇಳಿಕೆ ಆಗ್ತಿದೆ ಅನ್ನೋದು ಒಂದು ಸಮಾಧಾನ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ದೇಶದಲ್ಲಿ ಕಳೆದ 15 ದಿನಗಳಿಂದ ಕೋವಿಡ್ನ ಹೊಸ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗುತ್ತಿದ್ದು ಸಕ್ರಿಯ ಪ್ರಕರಣಗಳ ಸಂಖ್ಯೆಯು ನಿಯಂತ್ರಣದಲ್ಲಿದೆ ಎಂದು ಸರ್ಕಾರ ಹೇಳಿದೆ. ದೆಹಲಿಯಲ್ಲಿಂದು ಆರೋಗ್ಯ ಸಚಿವಾಲಯದ ವಕ್ತಾರ ಲವ್ ಅಗರ್ವಾಲ್, ದೇಶದಲ್ಲಿ ಕೋವಿಡ್ ಪರೀಕ್ಷೆಗಳ ಹೆಚ್ಚಳದಿಂದ ಚೇತರಿಕೆ ಪ್ರಮಾಣ ಏರಿಕೆಯಾಗುತ್ತಿದೆ. ಕಳೆದ ವಾರಕ್ಕೆ ಹೋಲಿಸಿದರೆ ಪಾಸಿಟಿವಿಟಿ ದರ ಕಡಿಮೆಯಾಗುತ್ತಿದೆ. ಕೋವಿಡ್ ಲಸಿಕೆಯನ್ನು ಎಲ್ಲ ವಯೋಮಾನದವರಿಗೆ ನೀಡುವ ಕ್ರಮದಿಂದ ಸೋಂಕು ಪ್ರಮಾಣ ಕಡಿಮೆಯಾಗುತ್ತಿದೆ. ರಾಜ್ಯ ಸರ್ಕಾರಗಳ ಸಮನ್ವಯತೆಯಿಂದ ಇದು ಸಾಧ್ಯವಾಗುತ್ತಿದೆ. ಕೋವಿಡ್ ಮಾರ್ಗಸೂಚಿಗಳು ಮತ್ತು ನಿಯಮಗಳನ್ನು ಇದೇ ರೀತಿ ಪಾಲಿಸಿದರೆ ಸೋಂಕನ್ನು ನಿಯಂತ್ರಿಸಬಹುದಾಗಿದೆ ಎಂದರು. 45 ವರ್ಷ ಮೇಲ್ಪಟ್ಟ 14,56,00,000 ಜನರಿಗೆ ಮೊದಲ ಮತ್ತು ಎರಡನೇ ಡೋಸ್ ಕೋವಿಡ್ ಲಸಿಕೆ ನೀಡಲಾಗಿದೆ. 18 ರಿಂದ 44 ವರ್ಷದೊಳಗಿನ 1 ಕೋಟಿಗೂ ಅಧಿಕ ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಹೇಳಿದರು. ताकि उसके बेसिस पर स्टेट लेवल पर, फील्ड लेवल पर वैक्सीनेशन साइट्स कौन सी चलेंगी, कितनी अवेलेबिलिटी होगी, वह माइक्रो प्लानिंग स्टेट लेवल पर की जा सके. इसी के साथ ही इसमें लिंक्ड इश्यू होता है कि जैसे बहुत सारी वैक्सीनेशन साइट्स हैं, बहुत सारे कोल्ड चेन पॉइंट हैं, बहुत सारे इंटरमीडिएट स्टोरेज पॉइंट्स होते हैं. तो इस पूरे लॉजिस्टिक्स में हमेशा एट एनी पॉइंट ऑफ टाइम कुछ ना कुछ वैक्सीन अवेलेबल रहती हैं, विच विल बिकम अवेलेबल इन वीक्स टू कम. बट व्हाट इज वेरी क्रिटिकल इज कि जो हमारा लॉजिस्टिक्स मैनेजमेंट है, सप्लाई चेन मैनेजमेंट है, हम इसको स्टेट लेवल पर और सुदृढ़ करते जाएं ताकि उसकी अवेलेबिलिटी
हम जस्ट इन टाइम अप्रोच पे ले जा सकें। जैसे कि आप सबको अवगत होगा कि कुछ स्टेट्स में आज अगर हमारी वैक्सीन सप्लाई की गई है तो अभी भी उनके पास ड्यूरिंग ट्रांजिट इन डिफरेंट लोकेशंस कुछ वैक्सीन अवेलेबल होती हैं विच विल डेफिनेटली बिकम अवेलेबल एज ए डोजेज इन ए वीक टू कम। एक और फंगल ಏಮ್ಸ್ ನಿರ್ದೇಶಕ ಡಾಕ್ಟರ್ ರಂದೀಪ್ ಗುಲೇರಿಯಾ ಸದ್ಯಕ್ಕೆ ಹೆಚ್ಚು ಆತಂಕಕ್ಕೆ ಕಾರಣವಾಗಿರುವ ಕಪ್ಪು ಶಿಲೀಂಧ್ರ ಅಥವಾ ಬ್ಲ್ಯಾಕ್ ಫಂಗಸ್ ತ್ವರಿತವಾಗಿ ಪತ್ತೆ ಮಾಡುವತ್ತ ಗಮನ ಹರಿಸಬೇಕು. ಈ ರೋಗ ಸ್ಟೆರಾಯ್ಡ್ ಹೆಚ್ಚು ಬಳಕೆ ಮಾಡುವವರಲ್ಲಿ ಮತ್ತು ಮಧುಮೇಹಿ ಸಮಸ್ಯೆ ಇರುವವರಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದೆ. ರೋಗ ಲಕ್ಷಣ ಇರುವವರು ವೈದ್ಯರನ್ನು ಸಂಪರ್ಕಿಸಿ ತಕ್ಷಣವೇ ಚಿಕಿತ್ಸೆ ಪಡೆಯಬೇಕು ಎಂದು ಸಲಹೆ ನೀಡಿದ್ದಾರೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಲ್ಲಿ ಮ್ಯೂಕೋಮೈಕೋಸಿಸ್ ಕ್ಯಾಂಡಿಡಾ ಮತ್ತು ಆಸ್ಪೆರೋಜೆನೋಸಿಸ್ ಸೋಂಕು ಕಂಡುಬರುತ್ತಿದೆ. ಸೈನಸ್, ಮೂಗು, ಮೂಳೆ, ಕಣ್ಣುಗಳ ಸುತ್ತ ಶಿಲೀಂಧ್ರ ಕಂಡುಬರಲಿದೆ. ಇದು ಮೆದುಳಿಗೂ ಪ್ರವೇಶಿಸುವ ಅಪಾಯವಿದೆ. ಇದು ಅಪರೂಪಕ್ಕೆ ಶ್ವಾಸಕೋಶಗಳಲ್ಲಿ ಮತ್ತು ಹೊಟ್ಟೆಯಲ್ಲಿ ಕಂಡುಬರುತ್ತದೆ. ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೂಪದಲ್ಲಿ ಈ ಸೋಂಕು ಹರಡುತ್ತಿದೆ. ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಾಗಿ ಹರಡುವುದಿಲ್ಲ ಎಂದು ಗುಲೇರಿಯಾ ಸ್ಪಷ್ಟಪಡಿಸಿದರು. ಕೋವಿಡ್ನಿಂದ ಗುಣಮುಖರಾದ ನಂತರ 4 ರಿಂದ 12 ವಾರಗಳಲ್ಲಿ ಶಿಲೀಂಧ್ರ ರೋಗ ಲಕ್ಷಣಗಳು ಕಂಡುಬಂದರೆ ಇದನ್ನು ಕೋವಿಡ್ ನಂತರದ ಗಂಭೀರ ಕೋವಿಡ್ ರೋಗ ಎಂದು ಪರಿಗಣಿಸಲಾಗುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. 3ನೇ ಕೋವಿಡ್ ಅಲೆಯಿಂದ ಮಕ್ಕಳು ಹೆಚ್ಚು ಬಾಧಿತರಾಗುತ್ತಾರೆ ಎಂದು ಹೇಳಲಾಗುತ್ತಿದೆ. ಆದರೆ ಇದು ವಾಸ್ತವಾಂಶಗಳನ್ನು ಆಧರಿಸಿಲ್ಲ. ಮಕ್ಕಳ ವೈದ್ಯರ ಸಂಘ ತಿಳಿಸಿದೆ, 3ನೇ ಅಲೆಯು ಮಕ್ಕಳಿಗೆ ಬಾಧಿಸುವುದಿಲ್ಲವಾದ್ದರಿಂದ ಆತಂಕ ಪಡಬೇಕಿಲ್ಲ ಎಂದು ಗುಲೇರಿಯಾ ಹೇಳಿದ್ದಾರೆ. इन्वेजिव एस्परजिलोसिस के लक्षण है और कई लोगों में कैंडिडा इन्फेक्शन भी देखा जाता है. और जो फंगल इन्फेक्शन है, जैसे मैंने बात किया क्रिप्टोकोकस की, HIV पेशेंट्स में वो ज़्यादा देखा जाता है. अभी इस दौरान इतना ज़्यादा उसके केसेस नहीं है. तो ये बात समझना बहुत ज़रूरी है कि अगर हम बात कर रहे हैं तो इट्स बेटर कि हम यूज़ करें करेक्ट नेम, क्योंकि ये कन्फ्यूजन हो जाता है. क्योंकि कई दफ़ा कुछ एरियाज में अगर फंगस ग्रो करे तो उसका कलर अलग लग सकता है और उसको आप एक ही फंगस को अलग अलग कलर के नाम से. ಆರೋಗ್ಯ ಮೂಲಸೌಕರ್ಯಗಳ ಸಮರ್ಪಕ ಅನುಷ್ಠಾನಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಕೊರತೆಗಳ ನಿವಾರಣೆಗೆ ಆದ್ಯತೆ ನೀಡಿದೆ ಎಂದು ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಬೆಂಗಳೂರಿನ ಯಲಹಂಕದಲ್ಲಿಂದು ತಿಳಿಸಿದ್ದಾರೆ. ಕೋವಿಡ್-19 ಸಾಂಕ್ರಾಮಿಕವು ಆರೋಗ್ಯ ವ್ಯವಸ್ಥೆ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ಸೋಂಕು ಪ್ರಮಾಣ ಹೆಚ್ಚಾಗಿದ್ದ ಹಿನ್ನೆಲೆಯಲ್ಲಿ ಐಸಿಯು ಮತ್ತು ವೆಂಟಿಲೇಟರ್ಗಳಿಗೆ ಭಾರೀ ಬೇಡಿಕೆ ಇತ್ತು. ತಕ್ಷಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವ ಮೂಲಕ ಸರ್ಕಾರ ಸಮಸ್ಯೆ ನಿವಾರಿಸುವಲ್ಲಿ ಯಶಸ್ವಿಯಾಗಿದೆ ಎಂದರು. ಕೊರತೆಗಳನ್ನು ಪತ್ತೆಹಚ್ಚಿ ಸೂಕ್ತ ತಂತ್ರಜ್ಞಾನ ಬಳಸಿಕೊಂಡು ವ್ಯವಸ್ಥಿತ ಸವಲತ್ತು ಒದಗಿಸಲು ಆದ್ಯತೆ ನೀಡಲಾಗಿದ್ದು, ಆರೋಗ್ಯ ಸಿಬ್ಬಂದಿ ಕೊರತೆ ನೀಗಿಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ. ಮೂಲಸೌಕರ್ಯ ಒದಗಿಸುವ ಮೂಲಕ ಮಾದರಿ ಆರೋಗ್ಯ ವ್ಯವಸ್ಥೆಯನ್ನು ಹೊಂದಲು ಸಂಕಲ್ಪ ಮಾಡಿ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದು ತಿಳಿಸಿದರು. ಒಳ್ಳೆಯ ಪ್ರಯತ್ನ ನಡೆದಿದೆ. ಇನ್ನೊಂದು ಉತ್ತಮಗೊಳಿಸಲಿಕ್ಕೆ ಸರ್ವ ಪ್ರಯತ್ನಗಳನ್ನು ನಡೆಸಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಸರ್ಕಾರ ಆರೋಗ್ಯ ವ್ಯವಸ್ಥೆಯನ್ನ ಹೆಚ್ಚು ಒತ್ತು ಕೊಡುವಂಥದ್ದು, ಆದ್ಯತೆ ಕೊಡುವಂಥದ್ದು ನಮ್ಮ ಸರ್ಕಾರದಲ್ಲಿ ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ಈ ದಿಕ್ಕಿನಲ್ಲಿ ಎಲ್ಲೇ ಇರಲಿ ಗ್ಯಾಪ್ ಅನಾಲಿಸಿಸ್ ಸಹ ಮಾಡಿ, ಗ್ಯಾಪ್ ಅನಾಲಿಸಿಸ್ ಆಧಾರಿತವಾಗಿ ಸಿಬ್ಬಂದಿಗಳಿಗೂ ಯಾವುದೇ ಕೊರತೆ ಇಲ್ಲದೆ ತಂತ್ರಜ್ಞಾನ ಬಳಕೆಯನ್ನು ಮಾಡುವಂಥದ್ದು, ಮೂಲಭೂತ ಸೌಕರ್ಯ ಎಲ್ಲರಿಗೂ ಹೆಚ್ಚಿಸುವ ರೀತಿಯಲ್ಲಿ. ಇದಕ್ಕೂ ಮುನ್ನ ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ನೂತನವಾಗಿ ಸ್ಥಾಪಿಸಲಾಗಿರುವ 14 ವೆಂಟಿಲೇಟರ್ ಸಹಿತ ಬೆಡ್ಗಳ ವ್ಯವಸ್ಥೆಯನ್ನು ಅವರು ಪರಿಶೀಲಿಸಿದರು. ಬಿಡಿಎ ಅಧ್ಯಕ್ಷ ಎಸ್ಆರ್ ವಿಶ್ವನಾಥ್, ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಮಂಜುನಾಥ್, ಅಜೀಂ ಪ್ರೇಮ್ಜಿ ಪ್ರತಿಷ್ಠಾನ ಹಾಗೂ ಡಾಕ್ಟರ್ ಫಾರ್ ಯು ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕೊರೋನಾ ನಿಯಂತ್ರಿಸಲು ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಲಾಕ್ಡೌನ್ ನಿಯಮಾವಳಿಗಳನ್ನು ಜನತೆ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನಲ್ಲಿಂದು ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಬೆಳಗಿನ ವೇಳೆ ಮಾರುಕಟ್ಟೆಗಳಲ್ಲಿ ಜನಸಂದಣಿ ಹೆಚ್ಚಿರುವ ಬಗ್ಗೆ ವರದಿಗಳು ಬಂದಿದ್ದು, ಸ್ಥಳೀಯ ಆಡಳಿತಗಳು ದೊಡ್ಡ ಮಾರುಕಟ್ಟೆಗಳನ್ನು ವಿಕೇಂದ್ರೀಕರಿಸಿ ವಿವಿಧ ಭಾಗಗಳಲ್ಲಿ ತರಕಾರಿ, ಹಣ್ಣು ಮಾರಾಟಕ್ಕೆ ವ್ಯವಸ್ಥೆ ಮಾಡಲು ಸೂಚಿಸಲಾಗಿದೆ. ಜನತೆ ಗುಂಪುಗೂಡದೆ ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು ಮತ್ತು ವ್ಯಕ್ತಿಗತ ಅಂತರವನ್ನು ಕಾಯ್ದುಕೊಳ್ಳುವುದನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬಾರದು ಎಂದರು.
ನಗರಗಳಲ್ಲಿ ಅನಗತ್ಯ ಸಂಚಾರಕ್ಕೆ ಪೊಲೀಸರು ಕಡಿವಾಣ ಹಾಕಿದ್ದು, ಅಗತ್ಯ ಹಾಗೂ ತುರ್ತು ಸೇವೆಗಳನ್ನು ಹೊರತುಪಡಿಸಿ ಯಾವುದೇ ವ್ಯಕ್ತಿ ವಾಹನದೊಂದಿಗೆ ರಸ್ತೆಗಿಳಿಯುವುದು ಕಾನೂನು ಉಲ್ಲಂಘನೆಯಾಗುತ್ತದೆ. ಈ ಬಗ್ಗೆ ಪೊಲೀಸರು ದೂರು ದಾಖಲಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಸೂಚಿಸಲಾಗಿದೆ ಎಂದು ಅವರು ತಿಳಿಸಿದರು. ಕೊರೋನಾ ನಿಯಂತ್ರಣಕ್ಕೆ ಜನತೆಯ ಸಹಕಾರ ಅತಿ ಮುಖ್ಯವಾಗಿದ್ದು, ನಿಯಮ ಪಾಲನೆ ಮೂಲಕ ಸರ್ಕಾರದ ಆದೇಶಗಳನ್ನು ಗೌರವಿಸಿ ಸಹಕರಿಸಬೇಕು ಎಂದಿದ್ದಾರೆ. ಈಗ 3 ಗಂಟೆ ಲಾಕ್ಡೌನು, ಹಾಗೆ ನೀವು ಸೀಸಿಂಗು ಶಿಫ್ಟು ಇನ್ನಷ್ಟು ಪ್ರಕರಣಗಳು ಏನು ನಡೀತದೆ ಅಂತ ಗೊತ್ತಿದೆ. ಎಲ್ಲ ಜಿಲ್ಲೆಗಳಲ್ಲಿ ಈಗ ಕಂಟಿನ್ಯೂಸ್ ಆಗಿ 2 ದಿವಸ 3 ದಿವಸ 4 ದಿವಸ ಲಾಕ್ಡೌನ್ ಆಗ್ತಾ ಇದೆ. ಅಲ್ಲಿ ಸ್ಟ್ರಿಕ್ಟಾಗಿ ಮಾಡೋಕ್ಕೆ ಭಾಳಷ್ಟು ಸೇಮ್ ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ದೀವಿ. ಇನ್ನು ಕೆಲವು ಗೌರವ ಪ್ರದೇಶ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸು ಇನ್ನಷ್ಟು ಬ್ಯಾರಿಕೇಡಿಂಗ್ ಮಾಡುವಂಥ ಹಲವಾರು ರಸ್ತೆಗಳನ್ನು ನಾವು ಒಮ್ಮೆ ಮಾಡಿದ್ವಿ, ಬ್ಯಾರಿಕೇಡ್ ಮಾಡಬೇಕು, ಅನ್ನೆಸೆಸರಿ ಓಡೋದಕ್ಕೆ. ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕಗಳನ್ನು ವಿತರಿಸಲು ಇಲಾಖೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂದು ಶಿಕ್ಷಣ ಸಚಿವ ಎಸ್. ಸುರೇಶ್ ಕುಮಾರ್ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿಂದು ತಿಳಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ 2021-22ನೇ ಶೈಕ್ಷಣಿಕ ವರ್ಷ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಸಮಸ್ಯೆಯಾಗದಂತೆ ಸರ್ಕಾರ ಕ್ರಮ ವಹಿಸಿದ್ದು, ವಿದ್ಯಾರ್ಥಿಗಳ ಮನೆ ಬಾಗಿಲಿಗೆ ಪುಸ್ತಕಗಳನ್ನು ತಲುಪಿಸುವ ಚಿಂತನೆ ಇದೆ. ಶಿಕ್ಷಕರ ಮುಖಾಂತರ ಜುಲೈ ಅಥವಾ ಆಗಸ್ಟ್ ತಿಂಗಳೊಳಗೆ ಪಠ್ಯ ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ಖುದ್ದಾಗಿ ತಲುಪಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದರು. ನಮ್ಮ ಶೈಕ್ಷಣಿಕ ವರ್ಷ ಯಾವಾಗಲೇ ಪ್ರಾರಂಭವಾಗಲಿ, ಮಕ್ಕಳಿಗೆ ಮೊದಲು ಪಠ್ಯಪುಸ್ತಕ ಶುರು ಸಿಕ್ಕಿದ್ರೆ ಅವ್ರದನ್ನು ಗಮನಿಸಿ ಓದಲಿಕ್ಕೆ ಕೂಡ ಪ್ರಾರಂಭ ಆಗುತ್ತೆ. ಸೊ ಈ ವರ್ಷ ಎಲ್ಲ ಆ ರೀತಿ ಸಿದ್ಧತೆಯಲ್ಲಿದ್ದೀವಿ ನಾವು. ಸೊ ಸುಮಾರು ನಮ್ಮ ರಾಜ್ಯದಲ್ಲಿ 40 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಈ ರೀತಿಯ ಪಠ್ಯಪುಸ್ತಕಗಳನ್ನ ನಾವು ನೀಡ್ತಾ ಇದ್ದೀವಿ. ಜುಲೈ ಕೊನೆ ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ಮಕ್ಕಳ ಮನೆಗೆ, ಮಕ್ಕಳ ಕೈಗೆ ಈ ಪುಸ್ತಕಗಳನ್ನು ತಲುಪಿಸೋದು. ರಾಜ್ಯದಲ್ಲಿ ಲಭ್ಯವಿರುವ ಕೋವಿಡ್ ಲಸಿಕೆ, ಆಮ್ಲಜನಕ ಪ್ರಮಾಣ, ವೆಂಟಿಲೇಟರ್ ಹಾಗೂ ಆರೋಗ್ಯ ಸೌಲಭ್ಯಗಳ ಬಗ್ಗೆ ಸರ್ಕಾರ ಕೂಡಲೇ ಶ್ವೇತಪತ್ರ ಹೊರಡಿಸಬೇಕು ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಒತ್ತಾಯಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಅವರು, ಶ್ವೇತಪತ್ರ ಹೊರಡಿಸಲು ಹೈಕೋರ್ಟ್ ನೀಡಿರುವ ಆದೇಶವನ್ನು ಸರ್ಕಾರ ಪಾಲಿಸಬೇಕು, ಸತ್ಯಾಂಶವನ್ನು ಜನರ ಮುಂದಿಡಬೇಕು, ನ್ಯಾಯಾಲಯದ ಆದೇಶಕ್ಕೆ ಮನ್ನಣೆ ನೀಡಬೇಕು ಎಂದು ಆಗ್ರಹಿಸಿದರು. ಲಾಕ್ಡೌನ್ನಿಂದ ಸಂಕಷ್ಟಕ್ಕೊಳಗಾದ ದುಡಿಯುವ ವರ್ಗಗಳಿಗೆ ಸರ್ಕಾರ ಘೋಷಿಸಿರುವ ಪ್ಯಾಕೇಜ್ನಿಂದ ಬಹುತೇಕ ಜನರಿಗೆ ಪರಿಹಾರ ದೊರೆಯುವುದಿಲ್ಲ. ನೆರೆ ರಾಜ್ಯಗಳು ಈ ವಿಚಾರದಲ್ಲಿ ತೋರಿರುವ ಕಾಳಜಿಯನ್ನು ರಾಜ್ಯ ಸರ್ಕಾರ ಗಮನಿಸಬೇಕು. ಸಂಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಕೂಡ ಜನರ ನೆರವಿಗೆ ಆದ್ಯತೆ ನೀಡಿದೆ. ಲಸಿಕೆ ಕೊರತೆ ಇರುವುದು ವಾಸ್ತವ. ಈ ವಿಷಯದಲ್ಲಿ ಸರ್ಕಾರ ಹೆಚ್ಚಿನ ಕಾಳಜಿ ವಹಿಸಬೇಕು. ಬ್ಲ್ಯಾಕ್ ಫಂಗಸ್ ಚಿಕಿತ್ಸೆಗೆ ಪೂರಕ ಕ್ರಮಗಳನ್ನು ಕೈಗೊಳ್ಳುವುದು ಅಗತ್ಯ ಎಂದರು. ಕೃಷ್ಣರಾಜಸಾಗರ ಜಲಾಶಯಕ್ಕೆ ಗಣಿಗಾರಿಕೆಯಿಂದ ತೊಂದರೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ಜಲಾಶಯದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಾ ರೀತಿಯ ಗಣಿಗಾರಿಕೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತೆ ಗಣಿ ಮತ್ತು ಭೂವಿಜ್ಞಾನ ಸಚಿವ ಮುರುಗೇಶ್ ಆರ್ ನಿರಾಣಿ ಮಂಡ್ಯದಲ್ಲಿಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲೆಯಲ್ಲಿ ನಡೆದಿರುವ ಅಕ್ರಮ ಗಣಿಗಾರಿಕೆ, ದಂಡ ವಸೂಲಾತಿ ಬಗ್ಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಜಂಟಿ ನಿರ್ದೇಶಕ ಮಹಾಂತೇಶ್ ನೇತೃತ್ವದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳ ತಂಡ ರಚಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಸಿ ನಾರಾಯಣಗೌಡ, ಜಿಲ್ಲಾಧಿಕಾರಿ ಎಸ್ ಅಶ್ವತಿ ಮತ್ತಿತರರು ಸಚಿವರೊಂದಿಗೆ ಉಪಸ್ಥಿತರಿದ್ದರು. ಬಂಗಾರದ ಆಭರಣಗಳನ್ನು ತಯಾರು ಮಾಡುವಂಥದ್ದು, ಅದಕ್ಕೆ ಹಟ್ಟಿ ಗೋಲ್ಡ್ ಮೈನ್ ಇರುವಂತದನ್ನ ಕರ್ನಾಟಕ ಸ್ಟೇಟ್ ಹಟ್ಟಿ ಗೋಲ್ಡ್ ಮೈನ್ ಲಿಮಿಟೆಡ್ ಅನ್ನೋದನ್ನು ಮಾಡಿ ಅದಕ್ಕೆ ಒಂದು ವ್ಯಾಲ್ಯೂಯೇಷನ್ ಮಾಡಿ ಮಾರಾಟ ಮಾಡೋದು ಕಡೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಪರ್ಮಿಷನ್ ಕೊಟ್ಟಿದ್ದಾರೆ. ಅಲ್ಲಿ ಹಟ್ಟಿ ಗೋಲ್ಡ್ ಮೈನ್ ಅಧ್ಯಕ್ಷರು, ಪದಾಧಿಕಾರಿಗಳು, ಡೈರೆಕ್ಟರ್ಸ್ ಪರ್ಮಿಷನ್ ಕೊಟ್ಟಿದ್ದಾರೆ. ಬೆಂಗಳೂರು ಖನಿಜ ಭವನದಲ್ಲಿ ಶುರು ಮಾಡಬೇಕು ಅಂತ ನಮ್ಮದೇ ಅದು ಖನಿಜ ಭವನ. ಸರ್, ಮಂಡ್ಯದಲ್ಲಿ ಹಿಂದೆದಿಂದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮೇಲೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಅಲಿಗೇಷನ್ ಇದೆ. ಆದ್ರೂ ಅವ್ರನ್ನ ಸಸ್ಪೆಂಡ್ ಮಾಡಿದ್ರೆ ನಿಮಗೆ ಜಿಲ್ಲಾ ಮಂತ್ರಿಗಳು ಪತ್ರ ಬರೆದಿದ್ದಾರೆ. ಜಿಲ್ಲಾ ಮಂತ್ರಿಗಳು ಪತ್ರ ಬರೆದಿದ್ದಾರೆ. ಗಂಭೀರ ಆರೋಪ ಮಾಡಿದ್ದಾರೆ.
ನೋಡಿ ಒಂದು ನಿಮಿಷ, ಜಿಲ್ಲಾ ಮಂತ್ರಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ, ಬೇರೆ ಬೇರೆ ಶಾಸಕರು ಮಾಜಿ ಶಾಸಕರು ಬಂದಿದ್ದಾರೆ. ಬಂದ ತಕ್ಷಣವೇ ಯಾರಿಗೂ ನನ್ನೇ ಆಗಬಾರ್ದು ಅನ್ನೋ ಸಲುವಾಗಿ ಅದಕ್ಕೊಂದು ತನಿಖೆ ಮಾಡಲಿಕ್ಕೆ ನಮ್ಮ ಜಾಯಿಂಟ್ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಉಂಟಾಗಿರುವ ಯಾಸ್ ಚಂಡಮಾರುತ ಗಂಭೀರ ಸ್ವರೂಪ ಪಡೆದುಕೊಳ್ಳಲಾರಂಭಿಸಿದೆ. ಇದು ನಾಡಿದ್ದು ಒಡಿಶಾ ಮತ್ತು ಪಶ್ಚಿಮ ಬಂಗಾಳವನ್ನು ಹಾದು ಹೋಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಉತ್ತರ ವಾಯುವ್ಯ ದಿಕ್ಕಿನತ್ತ ಚಂಡಮಾರುತ ಸಾಗುತ್ತಿದ್ದು ಮುಂದಿನ 24 ಗಂಟೆಗಳಲ್ಲಿ ಹೆಚ್ಚಿನ ತೀವ್ರತೆ ಪಡೆದುಕೊಳ್ಳಲಿದೆ. ಗಂಟೆಗೆ 155ರಿಂದ 165 ಕಿಲೋಮೀಟರ್ ವೇಗದಲ್ಲಿ ಚಂಡಮಾರುತ ಸಾಗುವ ನಿರೀಕ್ಷೆ ಇದ್ದು, ಕೆಲವೊಮ್ಮೆ ಇದು 185 ಕಿಲೋಮೀಟರ್ಗೂ ಹೆಚ್ಚು ವೇಗವಾಗಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಚಂಡಮಾರುತದಿಂದ ಎದುರಾಗಬಹುದಾದ ಪರಿಸ್ಥಿತಿಯನ್ನು ನಿಭಾಯಿಸಲು ಈಗಾಗಲೇ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಹಾಗೂ ಇನ್ನಿತರ ರಕ್ಷಣಾ ಪಡೆಗಳು ಪೂರ್ವ ಸಿದ್ಧತೆಯೊಂದಿಗೆ ಸನ್ನದ್ದವಾಗಿವೆ. ಅಪಾಯ ಸಂಭವಿಸಬಹುದಾದ ಪ್ರದೇಶಗಳಲ್ಲಿನ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವಂತೆ ಈಗಾಗಲೇ ನಿರ್ದೇಶನ ನೀಡಲಾಗಿದೆ. ವಾಯುಪಡೆಯ ವಿಮಾನಗಳು, ಹೆಲಿಕಾಪ್ಟರ್ಗಳು ಸಹ ರಕ್ಷಣಾ ಕಾರ್ಯಕ್ಕಾಗಿ ಪೂರ್ವ ಸಿದ್ಧತೆಯಲ್ಲಿವೆ. नौसेना के विमान और हेलीकॉप्टर राहत और बचाव अभियान चलाने के लिए ಈ ಮಧ್ಯೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಡಿಶಾ, ಆಂಧ್ರಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ಲೆಫ್ಟಿನೆಂಟ್ ಗವರ್ನರ್ಗಳೊಂದಿಗೆ ಚಂಡಮಾರುತ ಎದುರಿಸುವ ಸಿದ್ಧತೆಗಳ ಕುರಿತು ಪರಾಮರ್ಶೆ ನಡೆಸಿದರು. ಚಂಡಮಾರುತ ಬಾಧಿತ ಪ್ರದೇಶಗಳಿಂದ ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವಂತೆ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದ ಅಮಿತ್ ಶಾ, ಮೀನುಗಾರಿಕೆಗೆ ತೆರಳಿದ ಎಲ್ಲರನ್ನೂ ಸಕಾಲದಲ್ಲಿ ಸ್ಥಳಾಂತರಿಸಬೇಕು, ವಿದ್ಯುತ್ ಮತ್ತು ಸಂಪರ್ಕ ಜಾಲಗಳನ್ನು ತ್ವರಿತವಾಗಿ ಪುನರ್ ಸ್ಥಾಪಿಸಬೇಕು, ಕೋವಿಡ್ ಚಿಕಿತ್ಸೆ ಮತ್ತು ಲಸಿಕೆ ಪಡೆಯುವಿಕೆಗೆ ಹಾಗೂ ಆಮ್ಲಜನಕ ಪೂರೈಕೆಗೆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಎಲ್ಲ ರಾಜ್ಯ ಸರ್ಕಾರಗಳ ಇಲಾಖೆಗಳೊಂದಿಗೆ ಸಮನ್ವಯತೆ ಹೊಂದಬೇಕು ಎಂದು ಸೂಚಿಸಿದ್ದಾರೆ. 12ನೇ ತರಗತಿ ಹಾಗೂ ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಪರೀಕ್ಷೆಯ ವಿಚಾರದಲ್ಲಿ ಕೇಂದ್ರವು ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವ ಮುನ್ನ ನಾಳೆಯೊಳಗೆ ಅಭಿಪ್ರಾಯ ಮತ್ತು ಸಮಗ್ರ ಸಲಹೆಗಳನ್ನು ಲಿಖಿತ ರೂಪದಲ್ಲಿ ಸಲ್ಲಿಸುವಂತೆ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಲಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ನಿನ್ನೆ ತಿಳಿಸಿದ್ದಾರೆ. ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳ ಶಿಕ್ಷಣ ಸಚಿವರು, ಕಾರ್ಯದರ್ಶಿಗಳ ಸಭೆಯ ಬಳಿಕ ಅವರು ಕೆಲವೇ ಆಯ್ದ ವಿಷಯಗಳಿಗೆ ಮಾತ್ರ ಪರೀಕ್ಷೆಗಳನ್ನು ನಡೆಸಬೇಕು, ಅವುಗಳನ್ನು ಹಂತ ಹಂತವಾಗಿ ನಡೆಸುವ ಕುರಿತ ಪ್ರಸ್ತಾವನೆಗೆ ಬಹುತೇಕ ಎಲ್ಲ ರಾಜ್ಯಗಳು ದನಿಗೂಡಿಸಿದ್ದು, ಬಹು ಆಯ್ಕೆ ಮಾದರಿಯಲ್ಲಿ ಎಲ್ಲ ವಿಷಯಗಳಿಗೆ ಗರಿಷ್ಠ 90 ನಿಮಿಷಗಳ ಪರೀಕ್ಷೆ ನಡೆಸುವುದು ಮತ್ತು ಆಯ್ದ ವಿಷಯಗಳಿಗೆ ಪರೀಕ್ಷಾ ಕೇಂದ್ರಗಳಲ್ಲೇ ಪರೀಕ್ಷೆ ನಡೆಸುವುದು ಸೇರಿದಂತೆ 2 ಪ್ರಸ್ತಾವನೆಗಳನ್ನು ರಾಜ್ಯಗಳ ಮುಂದಿಡಲಾಗಿತ್ತು. ಭೌತಿಕ ಅಂತರ ಕಾಯ್ದುಕೊಳ್ಳಲು ಪರೀಕ್ಷಾ ಕೇಂದ್ರಗಳ ಸಂಖ್ಯೆಯನ್ನು ಹೆಚ್ಚಿಸುವ ಪ್ರಸ್ತಾವನೆಯನ್ನು ಮಾಡಲಾಗಿತ್ತು ಎಂದು ವಿವರಿಸಿದರು. ವಿವಿಧ ರಾಜ್ಯಗಳಿಂದ ಮೌಲ್ಯಯುತ ಸಲಹೆಗಳು ಪ್ರಸ್ತಾಪವಾಗಿದ್ದು, ಎಲ್ಲಾ ಸಲಹೆಗಳನ್ನು ಪರಾಮರ್ಶಿಸಿ ಜೂನ್ 1ರಂದು ಆದಷ್ಟು ಶೀಘ್ರ ನಿವಾರಣೆ ಮಾಡಲು ಮೊದಲ ಆದ್ಯತೆ ನೀಡಲಾಗಿದ್ದು, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಸುರಕ್ಷತೆ ಬಹು ಆದ್ಯತೆಯ ವಿಚಾರವಾಗಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಪರೀಕ್ಷೆಗಳ ವ್ಯವಸ್ಥಿತ ಆಯೋಜನೆಗೆ ಸೂಕ್ತ ಕಾರ್ಯಸೂಚಿ ರೂಪಿಸಲಾಗುವುದು ಎಂದು ಅವರು ತಿಳಿಸಿದರು. संकट में बहुत अच्छे तरीके से प्रदर्शन किया था और आज भी मेरे प्रिय छात्र छात्राओं, आप जानते हैं पूरी दुनिया इस कोरोना के महासंकट से जूझ रही है और हम अछूते नहीं हैं. ये चुनौती हमारे सामने है और मुझे इस बात का भी गौरव महसूस होता है कि हमारे अध्यापकगण ने फ्रंट लाइन पर आकर के जिस तरीके से पूरे वर्ष में मेरे छात्रों को ऐसा महसूस नहीं होने दिया और साथ में नहीं जाने दिया. ऑनलाइन एजुकेशन ಕೋವಿಡ್ ನಿರ್ವಹಣೆಗೆ ತೆಗೆದುಕೊಂಡಿರುವ ಕ್ರಮಗಳು ಮತ್ತು ಒಟ್ಟಾರೆ ಪರಿಸ್ಥಿತಿ ಕುರಿತು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಅಧ್ಯಕ್ಷತೆಯಲ್ಲಿ ಇಂದು ಸಚಿವರ ತಂಡದ 27ನೇ ಸಭೆ ನಡೆಯಿತು. ಕರ್ನಾಟಕ, ಕೇರಳ, ಆಂಧ್ರಪ್ರದೇಶ ಸೇರಿದಂತೆ 16 ರಾಜ್ಯಗಳಲ್ಲಿ ಕೋವಿಡ್ ಸೋಂಕಿತರ ಪ್ರಮಾಣ ಅಧಿಕವಾಗಿದೆ. ದೇಶಾದ್ಯಂತ ಈವರೆಗೆ 19,60,00,000ಕ್ಕೂ ಅಧಿಕ ಲಸಿಕೆಗಳನ್ನು ನೀಡಲಾಗಿದೆ. ರಾಜ್ಯಗಳ ಬಳಿ 1,60,00,000 ಡೋಸ್ಗಳು ಲಭ್ಯವಿದ್ದು, ಕೇಂದ್ರದ ಬಳಿ 21,51,000 ಲಸಿಕೆಗಳು ಲಭ್ಯವಿವೆ.
ಕೇಂದ್ರ ಸರ್ಕಾರ 70,61,000 ರೆಮ್ಡಿಸಿವಿರ್ ವಯಲ್ಗಳು, 45,735 ವೆಂಟಿಲೇಟರ್ಗಳನ್ನು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕಳುಹಿಸಿದೆ. ಕಪ್ಪು ಶಿಲೀಂಧ್ರ ಅಥವಾ ಬ್ಲ್ಯಾಕ್ ಫಂಗಸ್ ಸೋಂಕನ್ನು ಮೊದಲೇ ಪತ್ತೆ ಹಚ್ಚುವುದು ಅಗತ್ಯವಾಗಿದೆ. ಇದುವರೆಗೆ 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬ್ಲ್ಯಾಕ್ ಫಂಗಸ್ನ 5,424 ಪ್ರಕರಣಗಳು ವರದಿಯಾಗಿದ್ದು, ಈ ಪೈಕಿ 4,556 ರೋಗಿಗಳಿಗೆ ಕೋವಿಡ್ ಸೋಂಕಿನ ಹಿನ್ನೆಲೆಯಿದೆ. ಒಟ್ಟು ರೋಗಿಗಳ ಪೈಕಿ 55% ಮಂದಿಗೆ ಮಧುಮೇಹ ಸಮಸ್ಯೆ ಇದೆ ಎಂದು ಸಚಿವರು ತಿಳಿಸಿದ್ದಾರೆ. Our latest data informs us that we have already given 19 crore 60 lakh 51,962 doses to our countrymen, and even today we have 1 crore 60 lakh 57,858 doses which are still available with the states to vaccinate. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮೇ 23ರಿಂದ 30ರವರೆಗಿನ ಅವಧಿಯಲ್ಲಿ ಹೆಚ್ಚುವರಿಯಾಗಿ 22.17 ಲಕ್ಷ ರೆಮ್ಡಿಸಿವಿರ್ ಔಷಧವನ್ನು ಹಂಚಿಕೆ ಮಾಡಲಾಗಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ತಿಳಿಸಿದ್ದಾರೆ. ಈ ಮೊದಲು 76 ಲಕ್ಷಕ್ಕೂ ಅಧಿಕ ರೆಮ್ಡಿಸಿವಿರ್ ಔಷಧವನ್ನು ಎಲ್ಲ ರಾಜ್ಯಗಳಿಗೆ ಮಂಜೂರು ಮಾಡಲಾಗಿತ್ತು. ಇದುವರೆಗೆ ದೇಶಾದ್ಯಂತ ಒಟ್ಟು 98.87 ಲಕ್ಷ ರೆಮ್ಡಿಸಿವಿರ್ ಔಷಧ ಹಂಚಿಕೆ ಮಾಡಿದಂತಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಅಮೆರಿಕಕ್ಕೆ 5 ದಿನಗಳ ಪ್ರವಾಸ ಕೈಗೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ನ್ಯೂಯಾರ್ಕ್ ತಲುಪಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ಅವರು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿ ಮಾಡುವ ಸಾಧ್ಯತೆಯಿದೆ. ವಾಷಿಂಗ್ಟನ್ ಡಿಸಿಯಲ್ಲಿ ಜೈಶಂಕರ್ ಅಮೆರಿಕದ ವಿದೇಶಾಂಗ ಸಚಿವ ಆಂಟೋನಿ ಬ್ಲಿಂಕೆನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಅಲ್ಲದೆ ಅಲ್ಲಿನ ಸಂಪುಟ ಸದಸ್ಯರು ಅಧ್ಯಕ್ಷ ಜೋ ಬೈಡನ್ ಆಡಳಿತದ ಹಿರಿಯ ಅಧಿಕಾರಿಗಳನ್ನು ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ಕೂಡ ನಡೆಸಲಿದ್ದಾರೆ. ಆರ್ಥಿಕ ಕುರಿತಾದ ಉದ್ದಿಮೆದಾರರ ವೇದಿಕೆಯ ಪ್ರತಿನಿಧಿಗಳೊಂದಿಗೂ 2 ಸಂವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿರುವ ಎಸ್ ಜೈಶಂಕರ್ ಕೋವಿಡ್-19 ಸಂಬಂಧಿತ ಭಾರತ ಮತ್ತು ಅಮೆರಿಕ ನಡುವಿನ ಸಹಕಾರ ಕುರಿತು ಸಹ ಚರ್ಚಿಸಲಿದ್ದಾರೆ. ಕರ್ನಾಟಕದ ಅಂತ್ಯೋದಯ ಪಡಿತರ ಕಾರ್ಡ್ದಾರರಿಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿಯಲ್ಲಿ ಮೇ ಮತ್ತು ಜೂನ್ ತಿಂಗಳಲ್ಲಿ ತಲಾ 5 ಕೆಜಿ ಅಕ್ಕಿ ನೀಡಲು ಭಾರತೀಯ ಆಹಾರ ನಿಗಮ ಅನುಮೋದನೆ ನೀಡಿದೆ. ಈಗಾಗಲೇ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಚಿತ ಧಾನ್ಯವನ್ನು ಪಡೆಯುವ ಪ್ರಕ್ರಿಯೆ ಆರಂಭವಾಗಿದ್ದು, ಗೋದಾಮುಗಳಿಂದ 1,43,00,000 ಕೆಜಿ ಅಕ್ಕಿಯನ್ನು ವಿಲೇವಾರಿ ಮಾಡಲಾಗಿದೆ. ಒಟ್ಟು 40.19 ಕೋಟಿ ಕೆಜಿ ಆಹಾರ ಧಾನ್ಯ ರಾಜ್ಯಕ್ಕೆ ನೀಡಲಾಗುತ್ತಿದೆ. ಈ ಧಾನ್ಯಗಳನ್ನು ಉಚಿತವಾಗಿ ವಿತರಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದು ಆಹಾರ ನಿಗಮ ತಿಳಿಸಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯು ತುಮಕೂರು ಜಿಲ್ಲೆಯ ಮಧುಗಿರಿ ಉಪವಿಭಾಗದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಉಂಟಾಗದಂತೆ ನೀರಿನ ಕೊಳಗಳನ್ನು ನಿರ್ಮಿಸಿ ಈ ಭಾಗದಲ್ಲಿನ ಹೈನುಗಾರಿಕೆಗೆ ನೆರವು ಮಾಡಿಕೊಡಲಾಗಿದೆ. ಈ ಭಾಗದ ಕುರಿ ಸಾಕಾಣಿಕೆಯಲ್ಲಿ ತೊಡಗಿರುವ ಕುರಿಗಾಹಿಗಳು ತಮ್ಮ ಕುರಿಗಳಿಗೆ ನೀರು ಕುಡಿಸಲು ಈ ನೀರಿನ ಕೊಳವನ್ನು ಅವಲಂಬಿಸಿವೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಗೋಪಾಲ, 150 ಕುರಿಗಳಿಗೆ ಪ್ರತಿದಿನ ಮಧ್ಯಾಹ್ನ ತಮ್ಮ ಕುರಿಗಳು ಈ ನೀರಿನ ಕೊಳದಲ್ಲಿ ನೀರು ಕುಡಿಯುತ್ತಿದ್ದು ಹೈನುಗಾರಿಕೆಗೆ ಅನುಕೂಲವಾಗಿದೆ ಎಂದರು. ಎಲ್ಲ ಸುತ್ತಮುತ್ತ ಎಲ್ಲ ಒಂದು 10 ಕಿಲೋಮೀಟರ್, ಒಂದು 15 ಕಿಲೋಮೀಟರ್ಲಿದ್ದು ಹೋಗ್ತಾ ಇದೀವಿ. ಗುಟ್ಟೆ ಬೆಟ್ಕಲ್ಲ ಇವ್ರು ಮಾಡಿದ್ದೆಲ್ಲ ತುಂಬ ಒಳ್ಳೇದು. ಮೊದಲೆಲ್ಲ ಒಂದು ಸಣ್ಣಗೊಂದು ಸಿನಿಮಾ ಇದ್ದಂಗಿತ್ತು. ಮತ್ತೋರ್ವ ಫಲಾನುಭವಿ ಬೊಮ್ಮಣ್ಣ, ಈ ಯೋಜನೆಯಡಿ ಕಾಡಿಗೆ ಸಮೀಪದಲ್ಲೇ ನೀರಿನ ಕೊಳ ನಿರ್ಮಾಣ ಮಾಡಿರುವುದು ಬೇಸಿಗೆ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ದಾಹ ನಿವಾರಣೆಗೆ ಸಹಕಾರಿಯಾಗಿದೆ ಎಂದರು. ನಾವು ಏನೋ ಊಟ ತಂದ್ಕೊಂಡು ತಿಂದು ನೀರು ಕುಡಿಸ್ಕೊಂಡು ಒಂದು ಜಾವತ್ತು ಕೂತ್ಕೊಂಡು ನಿವಾರಿಸ್ಕೊಂಡು ಮತ್ತೆ ಬೆಟ್ಟಕ್ಕೆ ಹೋಗಿ ಮೇಯಿಸ್ಕೊಂಡು ಮನೆಗೆ ಹೋಗ್ತೀವಿ. ಇದರಿಂದ ನಮ್ಗೆ ತುಂಬ ಒಳ್ಳೆಯದೇ ಆಗೈತೆ. ನಮ್ಮ ದನಕರುಗಳಿಗೂ ನಮ್ಮ ಎಲ್ಲಕ್ಕೂ ಒಳ್ಳೆ ಶುದ್ಧವಾದ ನೀರೇ ಸಿಗ್ತವೆ. ಏನು ಪರವಾಗಿಲ್ಲ, ಅನುಕೂಲ ಚೆನ್ನಾಗೈತೆ. ಗ್ರಾಮ ಪಂಚಾಯತಿಲಿ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿವರಾಜಯ್ಯ
ಮನ್ರೇಗಾ ಅಡಿ ಈ ಕಾಮಗಾರಿ ಕೈಗೊಂಡಿದ್ದು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಕಾಮಗಾರಿಯಲ್ಲಿ 2 ಲಕ್ಷ ರೂಪಾಯಿ ಕಾರ್ಮಿಕರಿಗೆ ಮತ್ತು 3 ಲಕ್ಷ ರೂಪಾಯಿ ಹಣವನ್ನು ನಿರ್ಮಾಣ ಸಾಮಗ್ರಿಗಳಿಗೆ ಬಳಸಲಾಗುತ್ತಿದೆ ಎಂದರು. ಲೇಬರ್ ಇದು ಮಾಡ್ತೀವಿ, ಇನ್ನು 3 ಲಕ್ಷ ರೂಪಾಯಿ ಮೆಟೀರಿಯಲ್ಸ್ಗೆ ಖರ್ಚು ಮಾಡಿ ಒಟ್ಟು 5 ಲಕ್ಷದ ಕಾಮಗಾರಿಯನ್ನು ಇದನ್ನ ಕೆಲಸ ಪೂರ್ಣ ಮಾಡಿದ್ದೀವಿ. ಇದರಿಂದ ಉಪಯೋಗ ಸುತ್ತಮುತ್ತ 5-6 ಗ್ರಾಮಗಳಿವೆ. 5-6 ಗ್ರಾಮಗಳಿಗೆ ಕುರಿ ಆಗ್ಬೋದು, ದನ ಕರುಗಳು ಆಗ್ಬೋದು. ಸುಮಾರು ಸಾರ್ವಜನಿಕರನ್ನು ಇಲ್ಲಿಗೆ ಬಂದಾಗ ದನ ಕರ ಮೇಸಕ್ಕೆ ಕುಡಿಯೋಕ್ಕೂ ಯೋಗ್ಯವಾಗಿ ನೀರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ವಿದ್ಯಾಕುಮಾರಿ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಇದ್ದು ಸ್ಥಳೀಯರ ಸಲಹೆಯಂತೆ ತಾಲೂಕಿನ 5 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರಿನ ಕೊಳಗಳನ್ನು ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ಈಗಾಗಲೇ 2 ಗ್ರಾಮಗಳಲ್ಲಿ ಕಾಮಗಾರಿ ಪೂರ್ಣಗೊಂಡಿದೆ ಎಂದರು. ಅವಕ್ಕೆ ಈ ಬೇಸಿಗೆಯಲ್ಲಿ ನೀರು ಕುಡಿಸುವುದಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ. ಆಕ್ಚುಲಿ ಈ ಸಮಸ್ಯೆ ಬರುವಂಥದ್ದು ನಮಗೆ ಫೆಬ್ರವರಿಯಿಂದ ಜೂನ್ ಮಳೆಗಾಲ ಪ್ರಾರಂಭ ಆಗುವ ತನಕ ಈ ಅವಧಿಯಲ್ಲಿ ಅಲ್ಲಿ ಸಾಕಷ್ಟು ನೀರಿದೆ. ಅದನ್ನು ನೋಡುವಾಗ ತುಂಬಾ ಖುಷಿ ಆಗ್ತಾ ಇದೆ. ಈ ಕಾರ್ಯಕ್ರಮವನ್ನು ಇನ್ನೂ ನಾವು ಪಾವಗಡ ತಾಲೂಕಿನಾದ್ಯಂತ ಮುಂದುವರಿಸಬೇಕಂತ ಇದ್ದೇವೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ನೇಕಾರಿಕೆ ಉದ್ಯಮ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಬಹುತೇಕರು ನೇಕಾರಿಕೆ ಉದ್ಯಮವನ್ನೇ ಜೀವನಕ್ಕೆ ಆಧಾರವಾಗಿರಿಸಿಕೊಂಡಿದ್ದಾರೆ. ಇದೀಗ ಕೋವಿಡ್ ಕಾರಣದಿಂದಾಗಿ ಈ ಕುಟುಂಬಗಳು ಉದ್ಯೋಗವಿಲ್ಲದೆ ಕುಟುಂಬ ನಿರ್ವಹಣೆಗೆ ಸಂಕಷ್ಟ ಎದುರಿಸುವಂತಾಗಿದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ನೇಕಾರ ಬಾಳಪ್ಪ, ಲಾಕ್ಡೌನ್ನಿಂದ ಜವಳಿ ಉದ್ಯಮ ಸ್ಥಗಿತಗೊಂಡಿದೆ. ಮದುವೆ ಸಮಾರಂಭಗಳು ನಿಂತು ಹೋಗಿರುವುದರಿಂದ ನೇಕಾರರು ಜೀವನ ನಿರ್ವಹಣೆಗೆ ತೊಂದರೆ ಅನುಭವಿಸುತ್ತಿದ್ದಾರೆ. ಸರ್ಕಾರ ಸೂಕ್ತ ನೆರವು ಒದಗಿಸಬೇಕು ಎಂದರು. ನೇಕಾರ ಸಮಸ್ಯೆ ಇದು ಭಾಳ ದಿವಸದಿಂದ ಹಿಂಗೈತಿ. ಆದ್ರೆ ಈ ಸಲ ಮಾತ್ರ ಭಾಳ ಬಿಗಡಾಯಿಸ್ಬಿಟ್ಟೈತಿ. ಇದರಿಂದ ದಯವಿಟ್ಟು ಅವರು ಪರಿಹಾರಧನ ಮಾಡಲಿಕ್ಕೆ ಅವರ ಮನಸ್ಸು ಮಾಡಬೇಕು ಅಂತ ಹೇಳಿ ನಾವು ನೇಕಾರ ಮಹಿಳೆ ಶಂಕರವ್ವ, ಮಗ್ಗಗಳು ಸ್ಥಗಿತಗೊಂಡಿದ್ದು ಜೀವನ ನಿರ್ವಹಣೆಗೆ ತೊಂದರೆಯಾಗಿದೆ. ಸರ್ಕಾರ ಸಹಾಯಧನ ನೀಡಿದರೆ ಕುಟುಂಬ ನಿರ್ವಹಣೆಗೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಹೊರಗೆ ಹೋಗಿ ಮದುವೆ ಮಾಡಿ ಹೊಟ್ಟೆ ತುಂಬ್ಕೊಳತಿದ್ದೀರಿ, ಅದು ಬಂದಾಗೈತ್ರಿ. ಈಗೇನು ಸೀರೆ ಹೋಯ್ವಲ್ರಿ, ಏನು ಮಾಡಕ್ಕೆ ಬರುವಲ್ರಿ ನಮ್ಗೆ. ಮತ್ತೋರ್ವ ನೇಕಾರ ಶಿವಬಸು, ಲಾಕ್ಡೌನ್ನಿಂದ ವ್ಯಾಪಾರವಿಲ್ಲದೆ ತಯಾರಿಸಿದ ಸೀರೆಗಳು ಮನೆಯಲ್ಲಿಯೇ ಉಳಿದಿವೆ. ಇದರಿಂದ ನಷ್ಟವಾಗಿದ್ದು ಕೂಲಿಕಾರರ ಸಂಬಳ ನೀಡುವುದು ಕಷ್ಟಕರವಾಗಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು. ಗೌರ್ಮೆಂಟ್ದವ್ರು ಏನರ ಇದಕ್ಕೆ ಸಹಕಾರ ಮಾಡ್ಬೇಕ್ರಿ. ಏನು ಇಲ್ರಿ, ಎಲ್ಲ ಹಿಂಗಾಗಿ ನಮಗೆ ಭಾಳ ನುಕ್ಸಾನ ಆಗತ್ತೈತ್ರಿ. ನೋಡ್ಕೊಂಡು ಒಂದಿಟ್ಟು ಎಲ್ಲರೂ ಸಹಕಾರ ಮಾಡ್ಬೇಕು ಗೌರ್ಮೆಂಟ್ದವ್ರಿ. ತದನಂತರ ಶ್ರೀನಿವಾಸ ತಾಳೂಸಕರ, ಕಳೆದ ವರ್ಷ ಲಾಕ್ಡೌನ್ ಸಂದರ್ಭದಲ್ಲಿ ಸರ್ಕಾರ 2,000 ಪರಿಹಾರ ನೀಡಿತ್ತು. ಈ ಬಾರಿಯೂ ಮುಂದುವರೆಸಬೇಕು. ಯಾಕೆ ಸರ್ವೆ ಸರಿಯಾಗಿ ಆಗಲಿಲ್ಲ. ದುಡಿತಕ್ಕಂಥ ಎಲ್ಲ ಜನರನ್ನು ಸೇರಿಸಿ ಒಂದು ಒಳ್ಳೆಯ ಪ್ಯಾಕೇಜ್ಗಳನ್ನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಏನು ಸರ್ಕಾರ ಇವತ್ತು ದಿವಸ ರೈತ ಮತ್ತು ನೇಕಾರ 2 ಕಣ್ಣಂತ ಹೇಳ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ತಿಂಗಳ 30ರ ಭಾನುವಾರದಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ತಮ್ಮ ಜನಪ್ರಿಯ ಮನ್ ಕಿ ಬಾತ್ ಮಾಸಿಕ ಕಾರ್ಯಕ್ರಮದಲ್ಲಿ ದೇಶದ ಜನತೆಯೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ 77ನೇ ಮನದ ಮಾತಿನ ಆವೃತ್ತಿಯಾಗಿದೆ. ಜನರು ತಮ್ಮ ಸಂದೇಶಗಳನ್ನು ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಟೋಲ್ ಫ್ರೀ ಸಂಖ್ಯೆ 1800117800ಗೆ ಕಳುಹಿಸಬಹುದು ಅಥವಾ ನಮೋ ಅಪ್ಲಿಕೇಶನ್ ಅಥವಾ ಮೈಗೌ ಅಪ್ಲಿಕೇಶನ್ನಲ್ಲಿ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಇನ್ನು ಹವಾವರ್ತಮಾನ. ರಾಜ್ಯದ ಉತ್ತರ ಒಳನಾಡಿನ ಹಲವೆಡೆ, ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ. ಗದಗದಲ್ಲಿ ಅತಿ ಹೆಚ್ಚು 9 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಬೆಳಗಾವಿ 4, ಹುನಗುಂದ, ಕೆಂಬಾವಿ, ರಾಯಚೂರಿನ ಜಾಲಹಳ್ಳಿ 3, ಕದ್ರಾ, ಚಿಕ್ಕೋಡಿ, ಅಥಣಿ, ಇಳಕಲ್ 2, ದೇವದುರ್ಗ, ಮುದ್ಗಲ್, ತಾಳಿಕೋಟೆ, ಕಲಬುರಗಿ, ಚಿಕ್ಕಮಗಳೂರಿನಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ.
ಕಲಬುರಗಿಯಲ್ಲಿ ಅತಿ ಹೆಚ್ಚು ಗರಿಷ್ಠ ತಾಪಮಾನ 39.1 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಹಲವೆಡೆ, ಒಳನಾಡಿನ ಕೆಲವೆಡೆ ಗುಡುಗು ಸಹಿತ ಮಳೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಹಗುರ ಮಳೆ ಸಾಧ್ಯತೆ. ಗರಿಷ್ಠ ತಾಪಮಾನ 31, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮ ಕೊಳಗೇರಿ ವಾಸಿಗಳು ಕೋವಿಡ್ ಪರೀಕ್ಷೆಗೆ ಮುಂದಾಗುವುದು ಅಗತ್ಯ. ಹೆಚ್ಚಿನ ಲಸಿಕೆ ಪೂರೈಸಲು ಕೇಂದ್ರಕ್ಕೆ ಮನವಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ದೇಶದಲ್ಲಿ ಕೊರೋನಾ ಪ್ರಕರಣಗಳ ಗಣನೀಯ ಇಳಿಕೆ, ಸೋಂಕು ಪರೀಕ್ಷೆ ಏರಿಕೆ, ಬ್ಲ್ಯಾಕ್ ಫಂಗಸ್ ನಿಯಂತ್ರಣಕ್ಕೆ ಆದ್ಯತೆ, ಕೇಂದ್ರ ಆರೋಗ್ಯ ಸಚಿವಾಲಯ. ಆರೋಗ್ಯ ಸಿಬ್ಬಂದಿ ಕೊರತೆ ನೀಗಿಸಲು ಸರ್ಕಾರದಿಂದ ಕ್ರಮ, ಮೂಲಸೌಕರ್ಯದೊಂದಿಗೆ ಮಾದರಿ ಚಿಕಿತ್ಸಾ ವ್ಯವಸ್ಥೆ, ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ಯಾಸ್ ಚಂಡಮಾರುತ ನಾಡಿದ್ದು ಒಡಿಶಾ, ಪಶ್ಚಿಮ ಬಂಗಾಳ ಕರಾವಳಿಗೆ ಅಪ್ಪಳಿಸುವ ಸಾಧ್ಯತೆ, ಆಯಾಕಟ್ಟಿನ ಪ್ರದೇಶಗಳಲ್ಲಿ ಕಟ್ಟೆಚ್ಚರ. ವೀಕ್ಷಕರೇ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಸಾರ್ವಜನಿಕರು ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.